ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜಾಮೀನು ರದ್ದು ಬಗ್ಗೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಾಲಯ ತೀರ್ಮಾನ ಕೊಟ್ಟ ಬಳಿಕ ಅದಕ್ಕೆ ತಲೆಬಾಗ್ತೇನೆ. ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ಮುಂದುವರಿಸ್ತೇನೆ. ಪ್ರಕರಣದ ಹಿಂದೆ ಕಾಣದ ಕೈವಾಡ ಇರೋ ಆರೋಪ ಇದೆ. ಸಹಜವಾಗಿ ಇದ್ದೇ ಇರುತ್ತೆ. ಬಲಿಷ್ಠ ನಾಯಕರ ಹಿಂದೆ ಈ ರೀತಿ ಇರುತ್ತೆ. ಏನ್ ಮಾಡೋದಕ್ಕಾಗುವುದಿಲ್ಲ, ಎದುರಿಸಬೇಕಾಗುತ್ತೆ. ಪಕ್ಷ, ಕ್ಷೇತ್ರದ ಜನರು ಹಾಗೂ ಪತ್ನಿ, ಮಕ್ಕಳು ನನ್ನ ಜೊತೆಗಿದ್ದಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಪತ್ನಿ, ನನ್ನ ಮಕ್ಕಳು ಹೊರಗಡೆ ಇದ್ದು ಎಲ್ಲವನ್ನ ನೋಡ್ಕೊಳ್ತಾರೆ. ನನ್ನ ವಿರುದ್ಧ ಕುತಂತ್ರ ಮಾಡೋರಿಗೆ ಸಂದೇಶ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಕೋರ್ಟ್ ನ್ಯಾಯಾಲಯ ತೀರ್ಮಾನ ಕೊಟ್ಟ ನಂತರ ನ್ಯಾಯಾಲಯಕ್ಕೆ ನಾವು ತಿಳಿಯಬಾಗಲೇಬೇಕಾಗುತ್ತೆ. ಮುಂದಿನ ನಮ್ಮ ನ್ಯಾಯಾಲಯ ಹೋರಾಟ ಮಾಡೋದು ಸರ್, ಮತ್ತೆ ಇದರಲ್ಲೇನಿರುತ್ತೆ. ಅವೇ ಆರೋಪ ಮಾಡಿದೆ ಸರ್. ಈ ಹಿಂದೆ ಏನು ಕೇಸ್ ಇದೆ, ಕಾಣದ ಕೈಗಳ ಕೈವಾಡ ಅದು ಇದ್ದೇ ಇರ್ತಾವಲ್ಲ. ಯಾರು ನಮ್ಮಂಥ ಸ್ವಲ್ಪ ಪವರ್ಫುಲ್ ಇರುತ್ತೆ, ಇದ್ದಂಥವ್ರಿಂದ ನಮ್ಮಂಥವ್ರು ಅಂಥವು ಇರುವ. ಬಟ್ ಎದುರಿಸೋದು ಏನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಬಂದಿದ್ದು ಎದುರಿಸಬೇಕಲ್ಲ. ಇಲ್ಲ, ಕೋರ್ಟ್ ನ್ಯಾಯಾಲಯ ತೀರ್ಮಾನ ಕೊಟ್ಟ ನಂತರ ನ್ಯಾಯಾಲಯಕ್ಕೆ ನಾವು ತಿಳಿಯಬಾಗಲೇಬೇಕಾಗುತ್ತೆ. ಮುಂದಿನ ನಮ್ಮ ಹೋರಾಟ ಬೆನ್ನಲ್ಲೇ ಸಿಎಂ ಕಾರ್ಯಕ್ರಮಕ್ಕೆ ಟೈಟ್ ಸೆಕ್ಯೂರಿಟಿ ಆಯೋಜನೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಲ್ಲಿ ನಾಳೆ ನಡೆಯಲಿರೋ ಪಿಎಂ ಕುಸುಮ್ ಲೋಕಾರ್ಪಣೆ ಕಾರ್ಯಕ್ರಮ ಹಿನ್ನೆಲೆ ಇಂದೇ ಎಲ್ಲಾ ರೀತಿಯ ತಯಾರಿ ನಡೆಸಲಾಗಿದೆ. ಗೃಹ ಇಲಾಖೆ 1200 ಪೊಲೀಸರನ್ನ ನಿಯೋಜನೆ ಮಾಡಿದೆ. ಪುಟ್ಟಸ್ವಾಮಿ ಗೌಡ, ಶಿವಶಂಕರ ರೆಡ್ಡಿ ನಡುವೆ ಇರುವಂತಹ ಶೀತಲ ಸಮರ ಇರೋ ಕಾರಣ ಹಾಲಿ ಮಾಜಿ ಶಾಸಕರ ಗದ್ದಲಕ್ಕೂ ಸಾಕ್ಷಿಯಾಗಬಹುದು ಎನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಹೀಗಾಗಿ ಬಿಗಿ ಪೊಲೀಸ್ ಭದ್ರತೆ ಆಯೋಜನೆ ಮಾಡಲಾಗಿದೆ. ಪಿಎಂ ಕುಸುಮ್ ಸಿ ಅಂತಕ್ಕಂಥ ಸೌರ ವಿದ್ಯುತ್ ಉತ್ಪಾದನಾ ಯೋಜನೆಯ ಪ್ರಾರಂಭೋತ್ಸವವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರು ಬರ್ತಕ್ಕಂಥ ನಿರೀಕ್ಷೆ ಇದೆ. ಹಾಗೂ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ KJ ಜಾರ್ಜ್ ಅವರು, ಇಂಧನ ಇಲಾಖೆಯ ಸಚಿವರು, ಅವರ ಒಂದು ಮುಖಂಡತ್ವದಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀ ಪುಟ್ಟಸ್ವಾಮಿ ಗೌಡರು, ಸ್ಥಳೀಯ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಎಚ್ ನರಸಿಂಹಯ್ಯನವರ ಒಂದು ಪ್ರಾಧಿಕಾರದ ಒಂದು ಅಧ್ಯಕ್ಷರಾಗಿ ಮಂಡ್ಯದಲ್ಲಿ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೆ ಸರ್ಕಾರದ ಬಿಗಿ ಪಟ್ಟಿಗೆ ಜನರು, ಸಂಘಟನೆ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಸರ್ಕಾರದ ಕೋಟಿ ವೆಚ್ಚದ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಮಂಡ್ಯ ಜಿಲ್ಲೆಯಲ್ಲಿ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಸಂಸದ HDK, ಪ್ರಗತಿಪರ ಹೋರಾಟಗಾರರು, ರೈತ ಮುಖಂಡರು ಸೇರಿ ಸಾರ್ವಜನಿಕರು ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾವೇರಿ ಆರತಿ ವಿರೋಧಿಸಿ ಪ್ರಗತಿಪರರಿಂದ ಮೇಣದ ಬತ್ತಿ ಹಿಡಿದು ಮೆರವಣಿಗೆ ನಡೆಸಿದ್ದಾರೆ. ಜನರ ಭಾರೀ ವಿರೋಧದ ನಡುವೆಯೂ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಗೆ ಭರದ ಸಿದ್ಧತೆಯಾಗ್ತಾ ಇದೆ. ಸರ್ಕಾರದ ನಿರ್ಧಾರವನ್ನ ಶಾಸಕ ರಮೇಶ್ ಬಾಬು ಸಮರ್ಥಿಸಿಕೊಂಡಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ನ ವಿಚಾರಕ್ಕೆ ಸಿದ್ಧಗಂಗಾ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಾಗಿ ಹೋದರೆ ಒಳ್ಳೆಯದು ಅಂತ ಪರ ವಿರೋಧದ ಹೋರಾಟಗಾರರಿಗೆ ಬುದ್ಧಿವಾದ ಹೇಳಿದ್ದಾರೆ. ನೀರು ಅನ್ನೋದು ರಾಷ್ಟ್ರೀಯ ಸಂಪತ್ತು. ಯಾರಿಗೂ ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಕೊಡ್ತೀವಿ ಅಂತ ಹೇಳೋದಕ್ಕೂ ಆಗಲ್ಲ. ಇದು ಭಗವಂತ ಕೊಡುವಂತಹ ನೀರು. ಹೇಮಾವತಿ ನೀರು ಇಲ್ಲದೆ ತುಮಕೂರು ಇರುತ್ತಾ? ತುಮಕೂರಿಗೆ ಬರ್ತಾ ಇರುವ ಅಷ್ಟೂ ನೀರನ್ನ ಬಳಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಸಿದ್ಧಗಂಗಾ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮತ್ತೆ ಮಹದಾಯಿ ಹೋರಾಟಗಾರರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮಾಡುವ ಮೂಲಕ ಬೆಳಗಾವಿಯ ಪರಿಸರವಾದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಬೇಗ ಈ ಯೋಜನೆ ಜಾರಿಗೆ ತರಬೇಕು ಅಂತ ಶಂಕರ್ ಅಂಬ್ಲಿ ಒತ್ತಾಯವನ್ನ ಮಾಡಿದ್ರು. 4 ದಶಕಗಳಿಂದ ಹೋರಾಟ ಮಾಡಿದ್ರೂ ಯೋಜನೆ ವಿಳಂಬ ಮಾಡಲಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರನ್ನ ಆಯ್ಕೆ ಮಾಡಿದ್ದೇ ಈ ಯೋಜನೆ ಜಾರಿಗೆ ತರುವುದಕ್ಕೆ. ಕೇಂದ್ರ ಸಚಿವರಿಗೆ ಜುಲೈ 21ರವರೆಗೆ ಗಡುವನ್ನ ಕೊಡ್ತಾ ಇದ್ದೇವೆ. ಯೋಜನೆ ಜಾರಿ ಮಾಡದೇ ಇದ್ದರೆ ಕೇಂದ್ರ ಸಚಿವರ ಮನೆ ಎದುರು ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮಾವು ಬೆಳೆಗೆ ಬೆಲೆ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಕಂಗಾಲಾಗಿರುವ ಕೋಲಾರ ರೈತರು ಮಾವು ಬೆಳೆಗಾರರು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ನಾಳೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಬಂದ್ಗೆ ಮಾವು ಬೆಳೆಗಾರರ ಸಂಘಟನೆ ನಿರ್ಧರಿಸಿದೆ. ಶ್ರೀನಿವಾಸಪುರದ ಮಾವು ಮಾರ್ಕೆಟ್ನಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಶ್ರೀನಿವಾಸಪುರ ಬಂದ್ಗೆ
ಪ್ರಾಂತ ರೈತ ಸಂಘಟನೆ ಸೇರಿದಂತೆ ವಿವಿಧ ಸಂಘಟನೆಗಳು ಬಿಜೆಪಿ ಜೆಡಿಎಸ್ ಕೂಡ ಬೆಂಬಲಿಸಿದ್ದು ನಾಳೆ ಶ್ರೀನಿವಾಸಪುರ ತಾಲೂಕು ಸಂಪೂರ್ಣ ಸ್ತಬ್ಧವಾಗಲಿದೆ. ಮಂಡ್ಯದ ಮನ್ಮೂಲ್ನ ನೂತನ ಅಧ್ಯಕ್ಷರಾಗಿ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದರು. ಅಧಿಕೃತ ಘೋಷಣೆ ಬಳಿಕ ಮದ್ದೂರಿನ ಗೆಜ್ಜಲಗೆರೆಯ ಮನ್ಮೂಲ್ನ ಅಧ್ಯಕ್ಷರ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕರಿಸಿದ್ರು. ಈ ವೇಳೆ ಎಡಿಸಿ ಶಿವಾನಂದ ಮೂರ್ತಿ ನೂತನ ಅಧ್ಯಕ್ಷರಿಗೆ ದಾಖಲೆ ನೀಡಿ ಶುಭ ಹಾರೈಸಿದ್ರು. ನೂತನ ಮನ್ಮೂಲ್ ಅಧ್ಯಕ್ಷರಿಗೆ ಬೆಂಬಲಿಗರು ಮತ್ತು ಅಭಿಮಾನಿಗಳ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಶಿವಕುಮಾರ್, ಹೊಸ ಯೋಜನೆಗಳ ಮೂಲಕ ಮನ್ಮೂಲ್ನನ್ನ ಮತ್ತಷ್ಟು ಅಭಿವೃದ್ಧಿಯನ್ನ ಮಾಡ್ತೇವೆ. ನಂತರ ರೈತರ ಮಕ್ಕಳ ಶಿಕ್ಷಣಕ್ಕೆ ರೈತರ ಶಾಲೆ ತೆರೆಯುವ ಬಗ್ಗೆ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಎಪಿಎಂಸಿ ಕಚೇರಿ ಒಳಗೆ ಅಧಿಕಾರಿಗಳು ಕುಡಿದು ಬರ್ತಾರೆ ಅಂತ ರೈತರು ಆರೋಪಿಸಿದ್ದಾರೆ. ಅಧಿಕಾರಿ ಕಚೇರಿ ಒಳಗೆ ಮದ್ಯಪಾನ ಮಾಡ್ತಾ ಇರುವುದಾಗಿ ಆರೋಪ ಕೇಳಿಬಂದಿದೆ. ಕುಡುಕರ ಅಡ್ಡ ಮಾಡಿಕೊಂಡು ಎಪಿಎಂಸಿ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಅಡ್ಡೆ ಆಗ್ಬಿಟ್ಟಿದೆ ಇದೀಗ. ಚಿಕ್ಕೋಡಿ ಎಪಿಎಂಸಿಯಲ್ಲಿ ಅಕೌಂಟೆಂಟ್ ಕುಡಿದುಕೊಂಡು ಬರ್ತಾರೆ, ಇದೇನು ಎಣ್ಣೆ ಅಂಗಡಿಯಾ ಅಂತ ಎಪಿಎಂಸಿ ಅಧಿಕಾರಿಗಳಿಗೆ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಡಿದು ಕಚೇರಿಗೆ ಬರೋ ಬಗ್ಗೆ ಸ್ವತಃ ಅಧಿಕಾರಿಯೇ ಒಪ್ಕೊಂಡಿದ್ದಾರೆ. ಆಫೀಸ್ ಒಳಗೆ ಕುಡಿಯಲ್ವಂತೆ ಲೆಕ್ಕಾಧಿಕಾರಿ ಡಿವಿ ಮಠ, ಹೊರಗಡೆ ಹೋಗಿ ಕುಡಿತೀನಿ ಅಂತಾರೆ. ಯಾವಾಗಲೂ ಕುಡಿದೇ ಕಚೇರಿಗೆ ಬರುವುದಂತೆ. ಇಷ್ಟೆಲ್ಲ ಆದ್ರೂ ಸುಮ್ಮನಿರೋದು ಯಾಕೆ ಮೇಲಾಧಿಕಾರಿಗಳು ಅಂತ ಸ್ಥಳೀಯರು ಕೆಂಡಮಂಡಲರಾಗಿದ್ದಾರೆ. ಕೂಡಲೇ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದಾಜು ಒಂದು 40-50 ಒಂದು 56 ಅಷ್ಟು. ನೀವು ಎಷ್ಟು ಪಾವತಿ ಮಾಡ್ತೀರಿ? ಸೀಸನ್ದಾಗ ಅಂತೂ ಜಾಸ್ತಿ ಇರುತ್ತೆ, ಸೀಸನ್ದಾಗ ಕಡಿಮೆ. ನೋಡಿ ಮಾಹಿತಿ ಏನದಾವ ಅವ್ರು ಯಾರು ಮಾಡ್ಕೊತಾರೆ ಅವ್ನು ಮಾಡ್ತೀವಿ. ಮತ್ತು ಮಾರಿಲ್ಲ ಅಂತಾರೆ ಅವ್ರನ್ನ ನಾವು ಮಾರಿಲ್ರಿ ಅಂತಾರೆ. ಅವ್ರಿಗೆ ಏನು ಕಟಕರಂತೆ ನಾವು ಈಗ ಮಾರೋರು ನೋಡಿ ಯಾರಿಗೂ ನಾವು ಬರ್ಬೇಡ ರೈತರು ನೋಡಿ ಯಾರು ನಮಗೆ ಗೊತ್ತಾಗ ರೈತರು ನೋಡ್ರಿ ಬರೋ ಮಾರಕ್ಕೆ ಬರೋ ತಗೊಳ್ಳೋರು ಅವ್ರು ನಾವು ಹಿಡ್ಕೊಂಡು ನಮ್ಗೆ ಏನು ಮಾಡಬೇಕು ಅವ್ರಿಗೆ ಎಲ್ಲ ತಾಕೀತು ಮಾಡಿರಲ್ಲ. ಬುಧವಾರ ಬರೀ ಗುರುವಾರ ನೀವು ಇದನ್ನ ಏನು ನಿಮ್ಗೆ ವ್ಯಾಪಾರ ಮುಗಿಸ್ಕೊಂಡು ನೀವು ಹೋಗ್ಬಿಡ್ರಿ. ಬಸವ ಕಲ್ಯಾಣದಲ್ಲಿ ಗೋವುಗಳನ್ನು ರಕ್ಷಿಸಿದ ಹಿನ್ನೆಲೆ ಬಿಜೆಪಿ ಶಾಸಕ ಶರಣು ಸಲಗರ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಲಾಗಿದೆ. ಗೋ ರಕ್ಷಕ ಹಿಂದೂ ಹುಲಿ ಶರಣು ಸಲಗಾರ್ ಅಂತ ಬ್ಯಾನರ್ ಹಿಡಿದು ಮಹಿಳೆಯರು ಸಂಭ್ರಮಿಸಿದ್ದಾರೆ. ಬಸವಣ್ಣ ಅಲ್ಲಮ ಪ್ರಭು ಶರಣರ ವಚನಗಳ ಸಾಲುಗಳೊಂದಿಗೆ ಶಾಸಕರನ್ನ ಹಾಡಿ ಹೊಗಳಿದ್ದು ಶರಣು ಸಲಗಾರ್ ಪರ ಜಯಘೋಷ ಹಾಕಿ ಶಾಸಕರ ನಡೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಶ್ರೀಲಂಕಾದ ಕೊಲಂಬೋದಿಂದ ಮುಂಬೈಗೆ ಬರ್ತಾ ಇದ್ದಂತಹ ಕಂಟೈನರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಕೇರಳದ ಬೇಪೋರ್ ಕಡಲ ತೀರದಿಂದ 78 ನಾಟಿಕಲ್ ಮೈಲ್ಸ್ ದೂರದ ಆಳ ಸಮುದ್ರದಲ್ಲಿ ಈ ಅಗ್ನಿ ದುರಂತದ ಘಟನೆ ನಡೆದಿದೆ. ಸಿಂಗಾಪುರದ ME ವಾನ್ ಹೈ 503 ಹಡಗಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಸದ್ಯ ಹಡಗಿನಲ್ಲಿ ಇದ್ದಂತಹ 22 ಮಂದಿ ಸಿಬ್ಬಂದಿಗಳ ಪೈಕಿ 18 ಜನ ಸಿಬ್ಬಂದಿಯನ್ನ ಭಾರತೀಯ ನೌಕಾಪಡೆ ರಕ್ಷಿಸಿದೆ. ಸದ್ಯ ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ, 4ವರಿಗೆ ಭಾಗಶಃ ಗಾಯವಾಗಿದೆ. 6 ಮಂದಿಯನ್ನ ನಗರದ ಎಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಉಳಿದ 12 ಮಂದಿಗೆ ನಗರದ ಹೋಟೆಲ್ನಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೋಸ್ಟ್ ಗಾರ್ಡನ್ನಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಡಿ ಗ್ರೂಪ್ ಕೆಲಸ ಕೊಡಿಸೋದಾಗಿ ಮಹಿಳೆಗೆ ಸಿಬ್ಬಂದಿ ವಂಚಿಸಿರುವ ಘಟನೆ ಮಂಡ್ಯ ಜಿಲ್ಲೆಯ ವಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಅತ್ತ ಕೆಲಸವೂ ಕೊಡಿಸೋದೆ, ಇತ್ತ ಪಡೆದಂತಹ ಹಣವನ್ನೂ ಕೂಡ ವಾಪಸ್ ಕೊಡದೆ ಭದ್ರತಾ ಸಿಬ್ಬಂದಿ ಕಳ್ಳಾಟವನ್ನ ನಡೆಸ್ತಾ ಇರೋದು ಬಯಲಿಗೆ ಬಂದಿದೆ. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಮಹಿಳೆಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾ ಇರುವುದಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕಿರುಕುಳಕ್ಕೆ ಬೇಸತ್ತು ಕರ್ತವ್ಯದ ವೇಳೆ ಸಿಬ್ಬಂದಿ ಶ್ರುತಿ ವಿಷವನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಡಿ ಗ್ರೂಪ್ ಕೆಲಸ ಕೊಡಿಸೋದಾಗಿ 1 ಲಕ್ಷ ಹಣ ಪಡೆದಿದ್ದು ವ್ಯಕ್ತಿ ವಿರುದ್ಧ ದೂರು ನೀಡಿದ್ರು. ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳದ ಕೆಮಿಕಲ್ ಫ್ಯಾಕ್ಟರಿಗಳ ವಿಷಗಾಳಿಯಿಂದ ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಈ ಬಗ್ಗೆ ವಿಷಕಾರಿ ಫ್ಯಾಕ್ಟರಿಗಳಿಂದ ಜನರ ಜೀವಕ್ಕೆ ಕಂಟಕ ಆಗ್ತಾ ಇದೆ ಅನ್ನುವುದರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತಂತಹ ಅಧಿಕಾರಿಗಳು ಷರತ್ತುಗಳ ಉಲ್ಲಂಘನೆ ಮಾಡಿದ ಕಂಪನಿಯನ್ನ ಸೀಸ್ ಮಾಡಿದೆ. ಅಪರ ಜಿಲ್ಲಾಧಿಕಾರಿ ಶರಣಬಸಪ್ಪ ಕೋಟೆಪ್ಪಗೋಳ್ ನೇತೃತ್ವದಲ್ಲಿ ಶ್ರೀ ಆದಿತ್ಯ ಕಂಪನಿಗೆ ಬೀಗವನ್ನ ಜಡಿಯಲಾಗಿದೆ. 27 ಕೆಮಿಕಲ್ ಕಂಪನಿಗಳಿಗೆ ಪರಿಷ್ಕೃತ ನೋಟಿಸ್ ನೀಡಿದಂತಹ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಅದರಲ್ಲಿ ಈಗ ಕಂಪನಿಯೊಂದನ್ನು ಸೀಸ್ ಮಾಡಲಾಗಿದೆ. ಅಪಾಯಕಾರಿ ಎಲ್ಲ ಕೆಮಿಕಲ್ ಫ್ಯಾಕ್ಟರಿ ಬಂದ್ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದ ಹಿನ್ನೆಲೆ ಈಗ ಕೇವಲ ಒಂದು ಫ್ಯಾಕ್ಟರಿಯನ್ನ ಜಿಲ್ಲಾಡಳಿತ ಬಂದ್ ಮಾಡಿದೆ. ಜನರಿಗೆ ನಾಯಿ ಮಾಂಸ ತಿನ್ನಿಸ್ತಾ ಇದ್ದ ಅನ್ಯ ಕೋಮಿನ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಅನ್ಯ ಕೋಮಿನ ವ್ಯಕ್ತಿ ಮದೀನಾ ಹೆಸರಿನಲ್ಲಿ ಹೋಟೆಲ್ ನಡೆಸ್ತಾ ಇದ್ದ. ತನ್ನ ಹೋಟೆಲ್ನಲ್ಲಿ ಬಿರಿಯಾನಿಗೆ ನಾಯಿ ಮಾಂಸವನ್ನ ಬೆರೆಸಿ ಜನರಿಗೆ ತಿನ್ನಿಸ್ತಾ ಇದ್ದ ಆರೋಪ ಕೇಳಿಬಂದಿದ್ದು ಎಂದು ನಾಯಿ ಮಾಂಸದ ಸಾಕ್ಷಿಯೊಂದಿಗೆ ಜನರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ನಾಯಿ ಮಾಂಸದ ಬಿರಿಯಾನಿ ತಿನ್ನಿಸಿದ್ದಕ್ಕೆ ರುಚಿಗೆದ್ದ ಜನರಿಂದ ಆರೋಪಿಗೆ ಧರ್ಮದೇಟ್ ಬಿದ್ದಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಬಂದಂತಹ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಳ್ಳಾರಿಯ ಆರ್ಟಿಒ ಕಚೇರಿಯಲ್ಲಿ ಕೆಲಸ ಮಾಡುವ ದ್ವಿತೀಯ ದರ್ಜೆ ಗುಮಾಸ್ತನೊಬ್ಬ ಖಜಾನೆ ಕಚೇರಿಯಲ್ಲಿ ವಾಹನ ತೆರಿಗೆ ಹಾಗೂ ಇತರ ಬಾಬತ್ತುಗಳಿಂದ ಜಮಾ ಆಗಿದ್ದ 16,72,818 ರೂಪಾಯಿ ಹಣವನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಮಾಧ್ಯಮದ ಜೊತೆ ಬಳ್ಳಾರಿಯ ಆರ್ಟಿಒ ಅಧಿಕಾರಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಹಣದೊಂದಿಗೆ ನಾಪತ್ತೆಯಾಗಿರುವಂತಹ ಎಸ್ಡಿಎ ರವಿ ತಾವರಖೇಡ ವಿಜಯಪುರ ಮೂಲದವರಾಗಿದ್ದಾರೆ. ಹಣ ವಾಪಸ್ಗೆ ರವಿ ಮತ್ತು ಅವನ ಪತ್ನಿಗೆ ಫೋನ್ ಮಾಡಿದಾಗ ಇಬ್ಬರು ಒಂದೊಂದು ದಿನದ ಸಮಯ ಕೇಳಿದ್ದಾರೆ. ಆದರೆ ಇದುವರೆಗೆ ಹಣದ ಜೊತೆ ರವಿ ವಾಪಸ್ಸಾಗಿಲ್ಲ ಅಂತ ಸಾರಿಗೆ ಅಧಿಕಾರಿ ಶ್ರೀನಿವಾಸ್ ಗಿರಿ ಹೇಳಿಕೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಬೆಳಗ್ಗೆ ಮಹಿಳೆಯ ಬರ್ಬರ ಕೊಲೆಯಾಗಿದೆ. ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯಲ್ಲಿ ವಾಸವಾಗಿದ್ದಂತಹ 32 ವರ್ಷದ ರೂಪಾ ಕೊಲೆಯಾದಂತಹ ಮಹಿಳೆಯಾಗಿದ್ದಾರೆ. ಸಮೋಸ ಮಾಡುವುದಕ್ಕೆ ಹೋಟೆಲ್ಗೆ ತೆರಳುವಾಗ ಚಾಕುವಿನಿಂದ ಇರಿದು ಮರ್ಡರ್ ಮಾಡಲಾಗಿದೆ. ಅನೈತಿಕ ಸಂಬಂಧದ ಹಿನ್ನೆಲೆ ಕೊಲೆ ಮಾಡಿರುವ ಶಂಕೆ ಇದ್ದು ಸ್ಥಳಕ್ಕೆ ಎಸಿಪಿ ಚಂದ್ರಶೇಖರ್ ಸೇರಿ ಹಿರಿಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2000ಕ್ಕೆ ಇಬ್ಬರ ನಡುವೆ ವಾಗ್ವಾದ ಉಂಟಾಗಿ ಹೊಟ್ಟೆ ಭಾಗಕ್ಕೆ ಸೀಸರ್ ತಾಗಿ ಓರ್ವ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಈ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ನಗರದಲ್ಲಿ ನಡೆದಿದೆ. ಶ್ರೀಧರ್ ಟರ್ಕಿ ಸೀಸರ್ ಇರಿತಕ್ಕೆ ಒಳಗಾದಂತಹ ವ್ಯಕ್ತಿ ಅಂತ ಹೇಳಿ ಗುರುತಿಸಲಾಗಿದೆ. ಕುಮಾರ್ ಬಕ್ರೆ ಸೀಸರ್ ಚುಚ್ಚಿರುವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವೃತ್ತಿಯಲ್ಲಿ ಕುಮಾರ್ ಬಕ್ರೆ ಟೈಲರ್ ಆಗಿದ್ದು, ಗಾಯಾಳು ಶ್ರೀಧರ್ ಈ ಮೊದಲು ಬಟ್ಟೆ ಸ್ಟಿಚ್ ಮಾಡಿಸಿದ್ದ 2,000 ಬಾಕಿಯನ್ನು ಕೊಡಬೇಕಾಗಿತ್ತು. ಮತ್ತೆ ಹೊಸ ಬಟ್ಟೆ ಹೊಲಿಸೋಕೆ ಕುಮಾರ್ ಹತ್ರ ಹೋಗಿದ್ದ. ಈ ವೇಳೆ ಮೊದಲಿನ ಬಾಕಿ ಹಣ ಕೊಡುವಂತೆ ಕುಮಾರ್ ಕೇಳಿದ್ದ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಕುಮಾರ್ ಕೈಯಲ್ಲಿ ಇದ್ದಂತಹ ಕತ್ತರಿಯನ್ನ ಶ್ರೀಧರ್ ಹೊಟ್ಟೆಗೆ ಚುಚ್ಚಿದ್ದಾನೆ. ಸದ್ಯ ಆರೋಪಿ ಕುಮಾರ್ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ರಬಕವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಜಿ ಸೈನಿಕರಿಗೆ ಜಮೀನು ನೀಡುವಂತೆ ಆಗ್ರಹಿಸಿ ಯಾದಗಿರಿಯಲ್ಲಿ ಮಾಜಿ ಸೈನಿಕರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಮಾಡೋದರ ಮೂಲಕ ಪ್ರತಿಭಟನೆ ನಡೆಸಿದ್ದು, ಮಾಜಿ ಸೈನಿಕರಾದ ನಮಗೆ ಸರ್ಕಾರದಿಂದ ಸಿಗಬೇಕಾದಂತಹ ಯಾವುದೇ ಸೌಲಭ್ಯ ಹಾಗೂ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ದೇಶ ಸೇವೆ ಸಲ್ಲಿಸಿದ ಯೋಧರಿಗೆ ಜಿಲ್ಲಾಡಳಿತ ಯಾವುದೇ ಸಭೆ ಮಾಡ್ತಾ ಇಲ್ಲ. ಅದಲ್ಲದೆ ಯೋಧರು ಮೃತಪಟ್ಟರೆ ಗೌರವ ಸಲ್ಲಿಸೋದಕ್ಕೆ ಜಾಗವೂ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಬೇಡಿಕೆ ಈಡೇರಿಸದೇ ಇದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ರೈತನೋರ್ವ 5 ಲೋಡ್ ಈರುಳ್ಳಿಯನ್ನ ನೆಲಸಮ ಮಾಡಿದ್ದಾನೆ. ಈರುಳ್ಳಿ ಬೆಲೆ ಏಕಾಏಕಿ ಕುಸಿತವಾದಂತಹ ಪರಿಣಾಮ ಖರ್ಚು ವೆಚ್ಚವನ್ನ ಸರಿದೂಗಿಸೋದಕ್ಕೆ ಆಗದೆ ಬೆಳೆದ ಈರುಳ್ಳಿಯನ್ನ ನಾಶಪಡಿಸಿದ್ದಾನೆ. ಮುದ್ದೇಬಿಹಾಳ ತಾಲೂಕಿನ ರೂಢಗಿ ಗ್ರಾಮದ ಈರುಳ್ಳಿ ಬೆಳೆಗಾರ ಬಸವರಾಜ ಈಳಗೇರ 6 ಎಕರೆಯಲ್ಲಿ ಈರುಳ್ಳಿ ಬೆಳೆದಿದ್ರು. ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಹಾಕಿದ ಬಂಡವಾಳವೂ ಬಾರದೆ ಇದ್ದಿದ್ದರಿಂದ
ಹೊಲದ ಬದುವಿನಲ್ಲೇ ನಾಶಪಡಿಸಿದ್ದಾರೆ. ಮುದ್ದೇಬಿಹಾಳ, ಬಸವನ ಬಾಗೇವಾಡಿ, ಕುಲ್ಹಾರ, ಕೂಡಗಿ ಸುತ್ತಮುತ್ತಲಿನ ಗ್ರಾಮದ ರೈತರು ಈರುಳ್ಳಿ ಬೆಳೆದಿದ್ದು ಒಳ್ಳೆಯ ಫಸಲು ಬಂದಿದೆ. ಆದರೆ ಅದಕ್ಕೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ಹಲವು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಿಸ್ತಾ ಇದೆ. ಈರುಳ್ಳಿ ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸುವ ಕಾರ್ಯ ಮಾಡಲಿ ಅಂತ ಹೇಳಿ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದೆ. ಬಸ್ ಓವರ್ಟೇಕ್ ಮಾಡುವುದಕ್ಕೆ ಹೋಗಿ ಶಾಲಾ ಬಸ್ ರಸ್ತೆಯಲ್ಲೇ ಉರುಳಿ ಬಿದ್ದಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಘಟನೆಯಲ್ಲಿ 30ಕ್ಕೂ ಹೆಚ್ಚು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೊಂಬರಹಳ್ಳಿಯಲ್ಲಿರುವ ದಿಲ್ಲಿ ಪಬ್ಲಿಕ್ ಶಾಲೆಯ ಬಸ್ ಅಂತ ಹೇಳಿ ತಿಳಿದು ಬಂದಿದೆ. ಚಾಲಕನ ಅಜಾಗರೂಕತೆಯಿಂದ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆಯಲ್ಲಿ ಅಪಘಾತ ವಲಯ ನಿಧಾನವಾಗಿ ಚಲಿಸಿ ಎಂಬ ಬೋರ್ಡಿಗೆ ಬೆಂಜ್ ಕಾರು ಗುದ್ದಿದೆ. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮುದ್ರೆ ಮನೆ ಬಳಿ ನಡೆದಿದೆ. ಕಾರಿನ ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ಕಾರಿನಲ್ಲಿ ಇದ್ದಂತಹ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರು ಮೂಲದ ಉದ್ಯಮಿಗೆ ಕಾರು ಸೇರಿದೆ ಎನ್ನಲಾಗಿದ್ದು ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಹಾಸನ ಜಿಲ್ಲೆಯಲ್ಲಿ ಯುವಕ ಯುವತಿಯರಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಇವತ್ತು ಬೆಳಗ್ಗೆ ತೋಟದಲ್ಲಿ ಹುಲ್ಲು ತರೋದಕ್ಕೆ ಹೋದಾಗ 21 ವರ್ಷದ ಯುವಕ ನವೀನ್ ಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಮಗನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮೂಗಿಲು ಮುಟ್ಟಿದೆ. ಹಾಸನ ತಾಲೂಕಿನ ಅಗಲಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ಮಗನನ್ನ ಹಾರ್ಟ್ ಅಟ್ಯಾಕ್ ಬಲಿ ಪಡೆದಿದೆ. ನರೇಗಾ ಕೆಲಸಕ್ಕೆ ಹೋದ ವೇಳೆ ಕೂಲಿ ಕಾರ್ಮಿಕನೊಬ್ಬ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಘಟನೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರೇಮಜ್ಜಿಗೇರಿ ಗ್ರಾಮದಲ್ಲಿ ನಡೆದಿದೆ. ಡಿ ಭರಮಪ್ಪ ಮೃತ ಕೂಲಿ ಕಾರ್ಮಿಕನಾಗಿದ್ದು ಅರೇಮಜ್ಜಿಗೇರಿ ಗ್ರಾಮದ ಹಳ್ಳವೊಂದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೂಳೆತ್ತುವ ಕೆಲಸ ಮಾಡ್ತಾ ಇದ್ದಾಗ ಘಟನೆ ನಡೆದಿದೆ. ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಎಚ್ ಚಂದ್ರಶೇಖರ, ನರೇಗಾ ಸಹಾಯಕ ನಿರ್ದೇಶಕ ಸೋಮಶೇಖರ್, ಎಂಜಿನಿಯರ್ ಹರೀಶ್ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ. ಟ್ರಕ್ಕಿಂಗ್ ಹೊರಟು 11 ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ. ಈ ಘಟನೆ ಮೂಡಿಗೆರೆ ತಾಲೂಕಿನ ಬಲ್ಲಾಳ ರಾಯನದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಾದ 5 ಹುಡುಗರು 5 ಹುಡುಗಿಯರು ಟ್ರಕ್ಕಿಂಗ್ ಹೊರಟಿದ್ರು. ಬಲ್ಲಾಳ ರಾಯನದುರ್ಗ ಕಡೆಗಿಂದ ಟಿಕೆಟ್ ಬುಕ್ ಮಾಡಿ ಬಂಡಾಜೆ ಭಾಗದಿಂದ ಟ್ರಕ್ಕಿಂಗ್ ಶುರು ಮಾಡಿದ್ರು. ನಂತರ ದಾರಿ ತಿಳಿಯದೆ ಕಾಡಲ್ಲಿ ಅತಂತ್ರವಾಗಿ ನಿತ್ರಾಣಗೊಂಡಿದ್ರು. ಪೊಲೀಸರು, ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿ ಸತತ 6 ಗಂಟೆಗಳ ಕಾಲ ಹುಡುಕಿ ಪತ್ತೆ ಹಚ್ಚಿದ್ದಾರೆ. ಪೊಲೀಸರು ಹಾಗೂ ಸ್ಥಳೀಯರಿಗೆ ವಿದ್ಯಾರ್ಥಿಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಎಂಗಳದಾಳ್ ಗ್ರಾಮದಲ್ಲಿ ರೈತರ ನಿದ್ದೆಗೆಡಿಸಿದಂತಹ ಚಿರತೆ ಕೊನೆಗೂ ಸರಿಯಾಗಿದೆ. ಕಳೆದ 2 ದಿನಗಳ ಹಿಂದೆ 3 ಕುರಿ ಬಲಿ ಪಡೆದಿತ್ತು. ಕಳೆದ ತಿಂಗಳಿಂದ ಈ ಭಾಗದಲ್ಲಿ ಉಪಟಳ ಹೆಚ್ಚಾದ ಹಿನ್ನೆಲೆ ಅರಣ್ಯ ಇಲಾಖೆ ಇರಿಸಿದ ಬೋನಿಗೆ ಚಿರತೆ ಬಿದ್ದಿದೆ. ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಮೈಸೂರು ಜಿಲ್ಲೆಯ ತೊರವಳ್ಳಿ ಗ್ರಾಮದಲ್ಲೂ ಚಿರತೆ ಹಾವಳಿ ಹೆಚ್ಚಾಗಿದೆ. ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ದಾಸನೂರು ಗ್ರಾಮದಲ್ಲೂ 2 ಚಿರತೆಗಳು ಬೋನಿಗೆ ಬಿದ್ದಿದ್ವು. ಜಾನುವಾರುಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಂತಹ ಚಿರತೆಯನ್ನ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಬೋನಿಗೆ ನಾಯಿಯನ್ನ ಕಟ್ ಹಾಕಿ ಇರಿಸಲಾಗಿತ್ತು. ನಾಯಿಯ ಶಬ್ದಕ್ಕೆ ಚಿರತೆ ಬೋನಿಗೆ ಬಿದ್ದು ಲಾಕ್ ಆಗಿದೆ. ಸೆರೆ ಹಿಡಿದಿದ್ದಂತಹ ಚಿರತೆಯನ್ನ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ. ರಾಯಚೂರು ನಗರದಲ್ಲಿ ಹುಚ್ಚು ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸುಮಾರು 4 ಜನರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದೆ. ನಗರದ ಗಂಗಾ ನಿವಾಸ ಹಾಗೂ ಟ್ಯಾಂಕ್ ಬಂಡ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಘಟನೆ ಜರುಗಿದೆ. ಹುಚ್ಚು ನಾಯಿ ಏಕಾಏಕಿ ದಾಳಿ ಮಾಡಿದ್ದರಿಂದ ಗಾಯಾಳುಗಳು ಆತಂಕಗೊಂಡಿದ್ದಾರೆ. ಓರ್ವ ಬಾಲಕ ಸೇರಿದಂತೆ ಗಾಯಗೊಂಡ 4 ಜನರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಿಕ್ಕವರ ಕೈ, ಕಾಲಿಗೆ ಹಾಗೂ ಮೈ ಮೇಲೆ ಎಗರಿ ಗಾಯಗೊಳಿಸಿವೆ. ಮೊಹಮ್ಮದ್ ಅಹಮದ್, ನವೀದ್, ಯೂನಿಸ್, ರಾಜಾ ಅಹ್ಮದ್ ಗಾಯಗೊಂಡಿದ್ದು ಪಾಲಿಕೆ ವಿರುದ್ಧ ಗಾಯಾಳುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಕ್ ಸವಾರರು, ವಿದ್ಯಾರ್ಥಿಗಳು ಮತ್ತು ಪಾದಚಾರಿಗಳ ಮೇಲೆ ನಾಯಿಗಳು ದಾಳಿಯನ್ನ ಮಾಡ್ತಾ ಇದ್ರು ಕೂಡ, ಘಟನೆಗಳು ಕೂಡ ಹೆಚ್ಚಾಗ್ತಾ ಇದ್ರು ಕೂಡ ಹುಚ್ಚು ನಾಯಿಗಳನ್ನ ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. 12 ಅಡಿಯ ಬೃಹತ್ ಹೆಬ್ಬಾವೊಂದು ಧಾರವಾಡದ ಬನದೂರು ಗ್ರಾಮದ ಜಮೀನಿನಲ್ಲಿ ಪತ್ತೆಯಾಗಿದೆ.
ಕಬ್ಬಿನ ಹೊಲದಲ್ಲಿ ರೈತ ಕೆಲಸ ಮಾಡುವಾಗ ಹೆಬ್ಬಾವು ಕಾಣಿಸಿಕೊಂಡಿದೆ. 12 ಅಡಿಯ ಬೃಹತ್ ಹೆಬ್ಬಾವು ಕಂಡು ಅರಣ್ಯ ಇಲಾಖೆಗೆ ರೈತರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಾಣಿ ರಕ್ಷಕ ಸೋಮು ನೇತೃತ್ವದಲ್ಲಿ ಬೃಹತ್ ಹೆಬ್ಬಾವನ್ನ ರಕ್ಷಿಸಿ ಮತ್ತೆ ಕಾಡಿಗೆ ಅಧಿಕಾರಿಗಳು ಬಿಟ್ಟಿದ್ದಾರೆ. ಕಳೆನಾಶಕ ಸಿಂಪಡಿಸಿದ ಹುಲ್ಲು ಮೇಯ್ದು ಎಮ್ಮೆಗಳು ಮೃತಪಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕೆಳಗೋಟೆ ಗ್ರಾಮದಲ್ಲಿ ನಡೆದಿದೆ. ರೈತನ ಅಡಕೆ ತೋಟದಲ್ಲಿ ಸಿಂಪಡಿಸಿದ್ದ ಕಳೆನಾಶಕದ ಹುಲ್ಲನ್ನು ತಿಂದು 3 ಎಮ್ಮೆಗಳು ಸಾವನ್ನಪ್ಪಿವೆ. ಬೇಸಿಗೆ ಹಿನ್ನೆಲೆ ಮೇವು ಇಲ್ಲದ ಕಾರಣ ಎಮ್ಮೆಗಳನ್ನು ಅಡಕೆ ತೋಟದಲ್ಲಿ ಮೇಯೋದಕ್ಕೆ ಬಿಟ್ಟಿದ್ದಾರೆ. ಕಳೆನಾಶ ಸಿಂಪಡಿಸಿದ್ದು ತಿಳಿಯದ ಕಾರಣ ಮೇಯೋದಕ್ಕೆ ಬಿಟ್ಟಿದ್ದೇ ಎಮ್ಮೆಗಳ ಸಾವಿಗೆ ಕಾರಣವಾಗಿದೆ. ಹುಲ್ಲು ಮೇಯ್ದ ಕೆಲವೇ ಗಂಟೆಗಳಲ್ಲಿ 3 ಎಮ್ಮೆಗಳು ಹೊಟ್ಟೆ ನೋವು ತಾಳಲಾರದೆ ಹೊಟ್ಟೆ ಉಬ್ಬರವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿವೆ. ತಕ್ಷಣ ಪಶು ವೈದ್ಯ ಡಾಕ್ಟರ್ ವೀರೇಶ್ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಎಮ್ಮೆಗಳ ಕಳೆಬರಹದ ಪರೀಕ್ಷೆ ಮಾಡಿದ್ದು ಮೇಲ್ನೋಟಕ್ಕೆ ಕಳೆನಾಶಕ ಸಿಂಪಡಿಸಿದ್ದೇ ಎಮ್ಮೆಗಳ ಸಾವಿಗೆ ಕಾರಣ ಅಂತ ಹೇಳಿ ತಿಳಿದು ಬಂದಿದೆ. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವದ ಹಿನ್ನೆಲೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಭಾಗವಹಿಸಿದ್ರು. ತೋಟಗಾರಿಕೆ ವಿವಿಯ ಪದವಿ, ಸ್ನಾತಕೋತ್ತರ, ಪಿಎಚ್ಡಿ, ಡಾಕ್ಟರೇಟ್ನಲ್ಲಿ ಸಾಧನೆ ಮಾಡಿದ ಸುಮಾರು 30 ಜನ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಿದ್ರು. ವಿಜಯನಗರದ ಸಹನಾ ಒಬ್ಬಳೆ 17 ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಕೊಪ್ಪಳದ ಭೀಮವ್ವ ಸಣ್ಣನಿಂಗಪ್ಪ ಕರ್ಕಿಹಳ್ಳಿ 16 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಳಲ ಗ್ರಾಮದ ನಿವಾಸಿ ಸಾಮಾನ್ಯ ಟೇಲರ್ ಮಂಜುನಾಥ್ ಅವರ ಮಗಳಾದ ಸಹನಾಗೆ ಬರೋಬ್ಬರಿ 17 ಗೋಲ್ಡ್ ಮೆಡಲ್ ಲಭಿಸಿವೆ. ಬಾಗಲಕೋಟೆ ತೋಟಗಾರಿಕೆ ವಿವಿಯಲ್ಲಿ ಅತ್ಯಧಿಕ ಬಂಗಾರದ ಪದಕ ಪಡೆದು ಸಾಧನೆ ಮಾಡಿದ್ದಾರೆ. ಯುವತಿ ಸಹನಾ ಟೇಲರಿಂಗ್ ಮಾಡುತ್ತಾ ಕಷ್ಟದ ಮಧ್ಯೆ ಮಗಳನ್ನು ಓದಿಸಿ ಗೋಲ್ಡ್ ಮೆಡಲ್ ಸಾಧನೆ ಮಾಡಿಸಿದ್ದಾರೆ. ಇವರ ಜೊತೆಗೆ ಬೀದರ್ ತೋಟಗಾರಿಕೆ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಭೀಮವ್ವ ಕರ್ಕಿಹಳ್ಳಿ 16 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಹೇಳ್ತೀನಿ ಅಂದರೆ ಗರ್ಲ್ಸ್ಗೂ ಓದೋಕ್ಕೆ ಅವಕಾಶ ಕೊಟ್ಟು ನೋಡ್ರಿ. ಅವರು ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡ್ತಾರೆ. ಅವ್ರನ್ನ ಮುಂದೆ ಹೋಗೋಕೆ ಬಿಡ್ರಿ. ನಮ್ಮ ಲೆಕ್ಚರ್ಸ್ ಮತ್ತು ಫ್ರೆಂಡ್ಸ್ ತುಂಬ ಹೆಲ್ಪ್ ಮಾಡಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಾಲೇಜ್ ಟಾಪರ್ ಇದ್ದೆ ಸರ್, ಬಟ್ ನನಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸಿಕ್ಕಿದ್ದು ಖುಷಿ ಆಗ್ತಾಯಿದೆ ಬಹಳ. ನಾನು ಹಾರ್ಟಿಕಲ್ಚರಲ್ಲೇ ಮುಂದುವರಿಬೇಕಂತ ಅಂದ್ಕೊಂಡಿದ್ದೀನಿ ಸರ್, ಸೈಂಟಿಸ್ಟ್ ಆ ಥರ. ಹೈಲೈಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ